ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯವಾದರೂ ಕೂಡ ಎಲ್ಲೆಡೆ ರಕ್ಷಿತಾ ಹಾಗೆ ಗಿಲ್ಲಿ ಹವಾ ಜೋರಾಗಿದೆ. ಅದರಲ್ಲೂ ಕೂಡ ರಕ್ಷಿತಾ ಅವರ ಮಾತಿನ ಶೈಲಿಗೆ ವೀಕ್ಷಕರು ಯಾವ ರೀತಿ ಫಿದಾ ಆಗಿ ಹೋಗಿದ್ದಾರೆ ಅಂತ ಈ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರ ಸಂದರ್ಶನಗಳನ್ನು ನೋಡಿ. ಅದಕ್ಕಿಂತಲೂ ಹೆಚ್ಚಾಗಿ ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ರಕ್ಷಿತಾ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿದ್ದಾರೆ, ಅದು ವೈಯಕ್ತಿಕವಾಗಿ ಇರಬಹುದು ಅಥವಾ ಭಾಷಾ ವಿಚಾರದಲ್ಲಿರ್ಬೋದು, ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದ್ದಾರೆ. ಅವರ ಸೀರಿಯಸ್ ಮಾತುಗಳನ್ನು ಕೇಳಿದಂಥ ವೀಕ್ಷಕರು ಖುಷಿಯನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಒಂದೊಂದು ಸಂದರ್ಶನದಲ್ಲೂ ಕೂಡ ಅವರು ಕೊಡ್ತಾ ಇದ್ದಂಥ ಉತ್ತರ, ಅವರ ಮೆಚುರಿಟಿ ಲೆವೆಲ್ ಎಲ್ಲವೂ ಕೂಡ ವೀಕ್ಷಕರಿಗೆ ತುಂಬಾನೇ ಖುಷಿಯನ್ನು ಉಂಟು ಮಾಡ್ತಾ ಇದೆ. ಜೊತೆಗೆ ರಕ್ಷಿತಾ ಬಗ್ಗೆ ಇದ್ದಂತಹ ಅಭಿಮಾನ, ಹೆಮ್ಮೆ ಇನ್ನಷ್ಟು ಹೆಚ್ಚಾಗಿದೆ ಅಂದರೆ ಖಂಡಿತವಾಗ್ಲೂ ತಪ್ಪಲ್ಲ. ಇನ್ನು ನಿನ್ನೆ ನಾನೊಂದು ಸಂದರ್ಶನದಲ್ಲಿ ಗಮನಿಸಿದಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎಲ್ಲರೂ ಕೂಡ ರಕ್ಷಿತಾ ಬಳಿ ಸಂದರ್ಶನದಲ್ಲಿ ಕೇಳಿದಂಥ ಪ್ರಶ್ನೆ, ನಿಮಗೆ ಸಿಕ್ಕಿದಂಥ ದುಡ್ಡನ್ನು ಏನು ಮಾಡ್ತೀರಿ ಅಂತ. ಆಲ್ರೆಡಿ ಸುದೀಪ್ ಅವರ ಮುಂದೆ ಹೇಳಿದ್ರು, ನಾನು 20 ಹಸುಗಳನ್ನು ತೆಗೆದುಕೊಳ್ತೀನಿ ಅಂತ. ನಿಮಗೆಲ್ಲ ಗೊತ್ತೇ ಇದೆ ಅವರಿಗೆ ಪ್ರಾಣಿ ಪಕ್ಷಿಗಳು ಅಂದರೆ ಎಷ್ಟು ಮಟ್ಟಿಗೆ ಪ್ರೀತಿ ಇದೆ ಅಂತ. ಇನ್ನು ನಿನ್ನೆ ಕೂಡ ಅಂಥದ್ದೇ ಒಂದು ಪ್ರಶ್ನೆ ಸಂದರ್ಶನದಲ್ಲಿ ಎದುರಾದಾಗ ಅವ್ರು ಮಾತನಾಡಿದಂಥ ರೀತಿ ಆಕೆಯ ಮೆಚುರಿಟಿ ಲೆವೆಲ್ ಎಂಥದ್ದು ಅನ್ನೋದನ್ನು ತೋರಿಸಿತ್ತು. ಅವ್ರು ಹೇಳ್ತಾರೆ, ಸದ್ಯಕ್ಕೆ ನನಗೆ ಆ ದುಡ್ಡಿನ ಬಗ್ಗೆ ಯೋಚನೆ ಇಲ್ಲ, ಆ ದುಡ್ಡನ್ನು ಸೈಡಿಗೆ ಇಟ್ಟಿದ್ದೀನಿ. ಹೌದು, ನಾನು ಹೇಳಿದ್ದೀನಿ, ಹಾಗಂತ ಕೂಡಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ದನ ತೆಗೆದುಕೊಂಡ್ಮೇಲೆ ಅದಕ್ಕೊಂದು ವ್ಯವಸ್ಥೆ ಬೇಕು, ಅದನ್ನು ಸಾಕೋದಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಸದ್ಯಕ್ಕೆ ಅದನ್ನು ಮಾಡೋದಕ್ಕಾಗೋದಿಲ್ಲ, ಮಾಡ್ತೀನಿ ಆದರೆ ಅನ್ನೋ ಮಾತನ್ನು ಹೇಳ್ತಾರೆ. ಮತ್ತು ಅವ್ರು ಹೇಳ್ತಾರೆ, ನಾನು ಯಾವತ್ತೂ ಕೂಡ ದುಡ್ಡಿನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಹೌದು, ಬದುಕೋದಕ್ಕೆ ದುಡ್ಡು ಬೇಕು, ಆದರೆ ದುಡ್ಡೇ ಜೀವನ ಅಲ್ಲ. ಬರೀ ದುಡ್ಡು ಮಾಡ್ತಾ ಹೋದರೆ ನಮಗೆ ನೆಮ್ಮದಿ ಇರಲ್ಲ. ತುಂಬ ಜನರ ಹತ್ರ ದುಡ್ಡಿರುತ್ತೆ, ಆದರೆ ಅವರು ಆ ದುಡ್ಡನ್ನು ಕಲೆಕ್ಟ್ ಮಾಡೋದ್ರಲ್ಲೇ ಮುಂದೆ ಮುಂದೆ ಸಾಕ್ತಾರೆ. ಅಂದರೆ ಇನ್ನೂ ಹೆಚ್ಚು ದುಡ್ಡು ಬೇಕು, ಇನ್ನೂ ಹೆಚ್ಚು ದುಡ್ಡು ಬೇಕು ಅನ್ನೋ ಆಸೆಯ ಬೆನ್ನತ್ತಿ ಹೋಗ್ತಾರೆ. ಹಾಗಾಗಿ ಅವರು ಆ ಕ್ಷಣದ ಎಂಜಾಯ್ಮೆಂಟ್ ಏನಿದೆ, ಆ ಕ್ಷಣದ ಖುಷಿಯ ಕ್ಷಣಗಳನ್ನು ಮರೆತು ಬಿಡ್ತಾರೆ. ನನಗೆ ಹಾಗೆ ಆಗೋದು ಇಷ್ಟ ಇಲ್ಲ. ಇವತ್ತು ನನ್ನ ಹತ್ರ ವಯಸ್ಸಿದೆ, ಎನರ್ಜಿ ಇದೆ. ನಾನು ಇವಾಗ ಬರೀ ದುಡ್ಡು ಮಾಡ್ತಾ ಕೂತ್ರೆ ಒಂದಷ್ಟು ವರ್ಷಗಳು ಹೋದ ಬಳಿಕ ನನ್ನ ಹತ್ರ ತುಂಬ ದುಡ್ಡಿರ್ಬೋದು, ಆದರೆ ನಾನು ಮೊದಲಿದ್ದಂಥ ಎನರ್ಜಿ ನನ್ನ ಹತ್ರ ಇರೋದಿಲ್ಲ, ಜೊತೆಗೆ ಮೊದಲು ಇದ್ದ ಏಜ್ ನನ್ನ ಹತ್ರ ಇರೋದಿಲ್ಲ. ಹಾಗಾಗಿ ನಾನು ಈ ಕ್ಷಣಕ್ಕೆ ಬದುಕ್ತೀನಿ. ಇವತ್ತು ದುಡ್ಡು ಬಂದರೆ ನಾನು ಇವತ್ತು ಅದನ್ನು ಖರ್ಚು ಮಾಡಿ ಹೇಗೆ ಖುಷಿಯಾಗಿರಬೇಕೋ ಅದನ್ನು ಮಾಡ್ತೀನಿ, ಹೊರತುಪಡಿಸಿದ್ರೆ ಮುಂದೆಗೆ ಎಲ್ಲವೂ ಬೇಕು ಅಂತ ಕೂಡಿಡ್ತಾ ಹೋಗೋದಿಲ್ಲ. ನಾನು ಎಂಜಾಯ್ ಮಾಡ್ತೀನಿ. ಹಾಗಂತ ನನಗೆ ದುಡ್ಡು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಅಗತ್ಯಕ್ಕಿಂತ ಹೆಚ್ಚು ದುಡ್ಡಿನ ಹಿಂದೆ ಹೋದರೆ ನಮ್ಮ ಖುಷಿಯ ಕ್ಷಣಗಳನ್ನು ನಾವು ಮರ್ತು ಬಿಡ್ತೀವಿ ಅಂತ. ನಿಜಕ್ಕೂ ಆಕೆ ಹೇಳಿದಂಥ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಅಲ್ವಾ? ಎಷ್ಟೋ ಜನರ ಹತ್ರ ದುಡ್ಡಿರುತ್ತೆ, ಖುಷಿ ಇರುತ್ತೆ, ಆದರೆ ಅವರಿಗೆ ನೆಮ್ಮದಿನೇ ಇರೋದಿಲ್ಲ. ಅವರ ಆಪ್ತರು ಅವ್ರ ಜೊತೆ ಇರೋದಿಲ್ಲ, ಅಥವಾ ಅವರ ಕುಟುಂಬದವರು ಅವರ ಜೊತೆ ಇರೋದಿಲ್ಲ. ಯಾಕಂದರೆ ಸಮಯ ಕೊಡಬೇಕಾದಂತಹ ಸಮಯದಲ್ಲಿ ಅವರು ಕುಟುಂಬಕ್ಕೆ ಸಮಯವನ್ನು ಕೊಟ್ಟಿರೋದಿಲ್ಲ. ಹಾಗಾಗಿ ಸಂಬಂಧಗಳನ್ನು ಕಳ್ಕೊಂಡಿರ್ತಾರೆ. ದುಡ್ಡಿಂದ ಎಲ್ಲವನ್ನ ಕೂಡ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ, ಖುಷಿಯನ್ನು ಖರೀದಿ ಮಾಡೋದಕ್ಕಾಗೋದಿಲ್ಲ ದುಡ್ಡಿಂದ. ಹಾಗಾಗಿ ಆ ಕ್ಷಣ ಏನಿದೆ ಅದನ್ನು ನಾನು ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬರೀ ದುಡ್ಡು ಅಂತ ನಾನು ಯೋಚನೆ ಮಾಡ್ತಾ ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ಸಾಕಷ್ಟು ಜನ ಕೇಳ್ತಾ ಇದ್ದಂಥ ಪ್ರಶ್ನೆ, ನೀವು ಆ್ಯಕ್ಟ್ ಮಾಡ್ತೀರಾ, ನೀವು ಆ್ಯಕ್ಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತೀರಾ. ಬಿಗ್ ಬಾಸ್ ಮನೇಲಿದ್ದಾಗ ರಘು ಅವರ ಜೊತೆ ಆ ಒಂದು ಅಪ್ಪ ಮಗಳ ಆ ಒಂದು ಸನ್ನಿವೇಶ ಆ್ಯಕ್ಟಿಂಗ್ ಏನು ಮಾಡಿದ್ರೆ ಅದು ತುಂಬ ಚೆನ್ನಾಗಿತ್ತು, ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ನನಗೆ ಆ್ಯಕ್ಟಿಂಗ್ ಬಗ್ಗೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇಲ್ಲ. ಸಿನಿಮಾ ಮಾಡಬೇಕು ಅಥವಾ ಸೀರಿಯಲ್ ಮಾಡಬೇಕು ಅನ್ನೋ ಆಸಕ್ತಿ ಇಲ್ಲ. ನನಗೆ ಎಲ್ಲಾದರೂ ನಾನು ಮಾಡೋದೇ ಇಲ್ಲ ಅಂತ ಹೇಳಲ್ಲ, ನನಗೆಲ್ಲಾದರೂ ನನ್ನ ರೀತಿಯ ಪಾತ್ರ ಬಂದರೆ ನಾನು ಮಾಡ್ತೀನಿ. ಅಂದರೆ ವಿದೌಟ್ ಮೇಕಪ್, ವಿದೌಟ್ ವೆರೈಟಿ ಡ್ರೆಸ್ ಅಂಥದ್ದೆಲ್ಲ ಹಾಕೋದು ನನಗೆ ಇಷ್ಟ ಆಗೋದಿಲ್ಲ. ನನ್ನನ್ನು ನನ್ನ ಥರನೇ ತೋರಿಸುವಂಥ ಪಾತ್ರಗಳು ಸಿಕ್ಕಿದ್ರೆ, ಅದೇ ರೀತಿಯಾದಂಥ ಅವಕಾಶಗಳು ಬಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಆದರೆ ನನಗೆ ಸಿನಿಮಾ ಸೀರಿಯಲ್ ಇದರಲ್ಲಿ ಯಾವುದೇ ರೀತಿಯಾದಂತಹ ಆಸಕ್ತಿ ಇಲ್ಲ. ನಾನು ಈ ಹಿಂದೆ ಏನು ವಿಡಿಯೋಸನ್ನು ಮಾಡ್ತಾ ಇದ್ದೆ, ನನ್ನ ಬುಡ ಏನಿದೆ ಅದನ್ನೇ ಕಂಟಿನ್ಯೂ ಮಾಡೋದು ಇಷ್ಟ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಮೂಲಕ ರಕ್ಷಿತಾ ಇನ್ನೂ ಕೂಡ ತಮ್ಮ ಹಳೆಯ ಕೆಲಸ ಏನಿತ್ತು ಅದನ್ನೇ ಮುಂದುವರಿಸುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಅದು ಎಷ್ಟರ ಮಟ್ಟಿಗೆ ಅವರಿಗೆ ಖುಷಿ ಕೊಟ್ಟಿದೆ ಅನ್ನೋದು ಅವರ ಮಾತಲ್ಲೇ ಗೊತ್ತಾಗತ್ತೆ. ಇವತ್ತು ಬಿಗ್ ಬಾಸ್ ಮನೆ ತನಕ ಬಂದು ಫಸ್ಟ್ ರನ್ನರ್ ಅಪ್ ಆಗೋದಕ್ಕೆ ಕಾರಣ ಅದೇ ಕೆಲಸ. ಹಾಗಾಗಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಮುಖ್ಯವಾಗಿ ನನಗೆ
ಉಡುಪಿಯಲ್ಲಿ ಸಮಯ ಕಳೆಯೋದಕ್ಕೆ ಇಷ್ಟ. ನನ್ನ ಅಜ್ಜಿ ಮನೆ ಸುತ್ತಮುತ್ತ ವೀಡಿಯೋ ಮಾಡಿಸ್ಕೊಂಡು ಅಲ್ಲೇ ಇರೋದು ನಂಗೆ ತುಂಬ ಖುಷಿ ಕೊಡುತ್ತೆ. ಅದಕ್ಕೆ ಮಿಗಿಲಾದಂತಹ ಸಂತೋಷ ನನಗೆ ಯಾವುದೂ ಇಲ್ಲ ಅನ್ನೋ ಮಾತನ್ನು ರಕ್ಷಿತಾ ಹೇಳಿದ್ದಾರೆ. ಅದರಲ್ಲೂ ಕೂಡ ಹಣದ ಬಗ್ಗೆ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ ರಕ್ಷಿತಾ. ಅವರ ಪ್ರತಿ ಇಂಟರ್ವ್ಯೂಸನ್ನು ನೀವು ನೋಡಿದ್ರೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಪ್ರತಿ ಇಂಟರ್ವ್ಯೂಯಲ್ಲೂ ಕೂಡ ಒಂದು ಒಳ್ಳೊಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಹೌದಲ್ವಾ, ಇವರು ಹೇಳೋದೆಷ್ಟರ ಮಟ್ಟಿಗೆ ಸರಿ ಅಂತ ನಮಗೆ ಯೋಚನೆ ಮಾಡೋ ಹಾಗಾಗಿದೆ. ಖುಷಿ ಆಗುತ್ತೆ ರಕ್ಷಿತಾ ಅವರು ಇಷ್ಟು ಒಂದು ಸ್ಟ್ರಾಂಗ್ ಆಗಿ ಹೊರಗಡೆ ಬಂದಿದ್ದು, ಜೊತೆಗೆ ಜನರ ಪ್ರೀತಿಯನ್ನು ಗಳಿಸಿದ್ದು ನಿಜಕ್ಕೂ ಅವರ ಅಭಿಮಾನಿಗಳಿಗೆಲ್ಲ ಸಿಕ್ಕಾಪಟ್ಟೆ ಖುಷಿಯನ್ನು ಉಂಟು ಮಾಡ್ತಾ ಇದೆ. ಸೊ ರಕ್ಷಿತಾ ಬಗ್ಗೆ ನೀವೇನು ಹೇಳ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ನೀವು ಸಂದರ್ಶನಗಳಲ್ಲಿ ಆಕೆಯ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀರಿ, ಆಕೆ ಹೇಳಿದ ಯಾವ ವಿಚಾರ ನಿಮಗೆ ತುಂಬಾ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ.